SK ಪರಮಾತ್ಮ ಎಂಟರ್ಟೈನ್ಮೆಂಟ್ ಚಾಲೆಂಜಸ್ಗೆ ಎಲ್ಲರಿಗೂ ಸುಸ್ವಾಗತ. ನಾಮಸ್ಪೇಟ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಮಳೆ ಬೇರೆ ಬರ್ತಾ ಇದೆ. ಬಿಲ್ ಕೊಡೋದ್ರಲ್ಲೇ 3 ತಿಂಗಳಾಗೋಗಿದೆ. ಏನು ಮಾಡೋಣ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಜೆ ನನಗೊಂದು ಲೋಕಲಲ್ಲಿ ಬಾಡಿಗೆ ಬಂತು. ನಾನು ಸೀದಾ ಲೋಡ್ ಮಾಡ್ಕೊಂಡು ಅರ್ಧೇಶಳ್ಳಿ ಕಡೆ ಹೋದೆ. ಅರ್ಧೇಶಳ್ಳಿಯಿಂದ ಲೋಡ್ ಮಾಡ್ಕೊಂಡು ಹೋಗಿ ಅನ್ಲೋಡ್ ಮಾಡ್ಕೊಂಡು ಜಾತ್ರೆ ಬರೋ ಅಂತ ಫಾಸ್ಟಾಗಿ ಹೊರಟೆ. ಜಾತ್ರೆಗೆ ಹೋಗ್ಬೇಕಂತೇಳಿ ಫಾಸ್ಟಾಗಿ ಲೋಡ್ ಮಾಡ್ಕೊಂಡು ಬೇಗ ಅರ್ಧೇಶಳ್ಳಿ ಕಡೆ ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಹೋಗಿ ಅನ್ಲೋಡ್ ಮಾಡ್ಕೊಬಂದು ಬೇಗ ಜಾತ್ರೆ ಹೋಗೋಣ, ಮುತ್ತಲಮ್ಮ ದೇವಸ್ಥಾನ ಜಾತ್ರೆ ಹೋಗೋಣ ಅಂತೇಳಿ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಅನ್ಲೋಡ್ ಮಾಡ್ಕೊಂಡು ಬರೋಣ ಅಂತೇಳಿ ಇಲ್ಲಿ ಅನ್ಲೋಡ್ ಮುಗಿಸ್ಕೊಂಡು ನಾನು ಸೀದಾ ಹೊರಟಿದ್ದು ಫ್ಯಾಕ್ಟ್ರಿ. ಬನ್ನಿ ಗಾಯ್ಸ್, ನೋಡಿ ಅನ್ಲೋಡಿಂಗ್ ಎಲ್ಲ ಮುಗೀತು, ಹೊರಡೋಣ. ಚಿಕ್ಕಬಳ್ಳಾಪುರ ರೋಡ್ ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮೂರೇ ಇಂಪ್ರೂವ್ಮೆಂಟ್ ಆಗಿಲ್ಲ. ನಮ್ಮೂರು ಯಾವುದಂತ ಗೊತ್ತಾ ಹೇಳ್ತೀನಿ. ದೊಡ್ಡಬಳ್ಳಾಪುರನೇ ಇಂಪ್ರೂವ್ಮೆಂಟ್ ಆಗೈತೆ, ಓಹೋ ಪರವಾಗಿಲ್ಲ. ಆದರೆ ನಮ್ಮೂರ ಇಂಪ್ರೂವ್ಮೆಂಟ್ ಆಗಿಲ್ಲ. ನಮ್ಮೂರು ಯಾವಂತ ಗೊತ್ತಾ? ನಮ್ಮೂರು ಕರ್ನಾಟಕ. ಹಂಗೆ ನಾನು ಡಾರ್ಲಿಂಗ್ಗೆ ಏರಿರಲಿಲ್ಲ. ಎರಡು ಕಡೆನೂ ಹಿಡಿಸ್ಕೊಂಡು ಸೀದಾ ನಾನು ಹೊರಟಿದ್ದು ಫ್ಯಾಕ್ಟ್ರಿ ಸರ್ಕಲ್ ಸ್ಟ್ಯಾಂಡಿಗೆ. ಗೈಸ್, ಜಾತ್ರೆಗೆ ಹೋಗೋಣ ಅಂದರೆ ಮಳೆನೇ ಬಂದುಬಿಡೋದ. ನನಗೆ ಅದೃಷ್ಟ ಇಲ್ಲ ಗೈಸ್, ಮಳೆ ಬಂದುಬಿಡ್ತೈತೆ, ಜಾತ್ರೆಗೆ ಹೋಗೋಕ್ಕಾಗಲ್ಲ. ಏನು ಮಾಡೋಣ, ಜಾತ್ರೆ ಹೋಗೋಣ ಅಂತ ಫಾಸ್ಟಾಗಿ ಬಂದೆ, ಮಳೆ ಬೇರೆ ಬರ್ತೈತೆ ಗೈಸ್, ಹೋಗೋಕ್ಕಾಗಲ್ಲ. ನನಗೆ ಡಬಾಸ್ಪೇಟೆಗೆ ಬಾಡಿಗೆ ಬಂತು ಮತ್ತು ನಾನು ಬಾಡಿಗೆ ತಗೊಳಕ್ಕೆ ಪಿಕಪ್ಗೆ ಗಿಫ್ಟ್ ಫುಡ್ಗೆ ಹೋದೆ. ಅಲ್ಲಿ ಬಿಲ್ ಕೊಡೋದು ಲೇಟ್ ಆಯಿತು ಅಂತ ಅಲ್ಲಿ ಕಾಯ್ದು ಸೆಕೆಂಡ್ ಇಳಿತಾ ಇತ್ತು. ನನಗಿಂತ ಹಿಂದೆ ಬಂದಿರೋ ಗಾಡಿಗಳೆಲ್ಲ ಲೋಡ್ ಮಾಡ್ಕೊಂಡು ಅನ್ಲೋಡ್ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ವು. ನಾನು ಇಲ್ಲೇ ಕಾಯ್ಕೊಂತ ಕೂತ್ಕೊಂಡು ನಾವು ಎಷ್ಟೊತ್ತಾದರೂ ಬಿಲ್ ಬರಲಿಲ್ವಲ್ಲ ಅಂತ ಕಾಯ್ತಾ ಇದ್ದೆ. ಅವ್ರು ಇವೇ ಬಿಲ್ ಕೊಡ್ತೀವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಆ ಇವೇ ಬಿಲ್ ಕೊಡೋಕ್ಕೆ ಎಷ್ಟೊತ್ತು ಮಾಡಿದ್ರು ಅಂತ ನೀವೇ ನೋಡ್ತಾ ಇದ್ದೀರಾ. ನಿಮಗೆ ನೋಡಿರಿ, ಹೇಳ್ತೀನಿ, ತೋರಿಸ್ತೀನಿ. ಲಾಸ್ಟ್ಗೆ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ, ಮಳೆ ಬರೋ ಥರ ಮೋಡ ಇದೆ. ಡಬಾಸ್ಪೇಟೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ, ಮಳೆ ಬೇರೆ ಬರ್ತೈತೆ. ಈ ಬಿಲ್ ಕೊಡೋದ್ರಲ್ಲೇ 3 ತಿಂಗಳಾಗೋಗೈತೆ, ಏನು ಮಾಡೋಣ ಹೇಳಿ. ಈ ಕಂಪ್ನಿಯವರು ಲೋನ್ ಮಾತ್ರ ಮಾಡ್ತಾರೆ, ಬಿಲ್ ಕೊಡೋಕೆ ಮಾತ್ರ 3 ತಿಂಗಳು ಮಾಡ್ತಾರೆ. ಇವ್ರು ಎತ್ತೇಳಿತಾರೆ ಗಾಡಿ, ಒಂದು ಅರ್ಥ ಆಗಲ್ಲ. ಹೆಂಗಂದ್ರೆ ಹಂಗೆ ಎಳೀತಾರೆ. ನೋಡೋಣ, ಆಯಿತು, ಹೋಗ್ತಾ ಇದ್ದೀನಿ, ನೋಡೋಣ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಮಳೆ ಹೆಂಗೆ ಬರುತ್ತೆ ಅಂದರೆ, ಅರ್ಧ ಎಕರೆ ಮಳೆ ಬರುತ್ತೆ, ಅರ್ಧ ಎಕರೆ ಮಳೆ ಬರೋಲ್ಲ. ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಕತೆ. ಇಲ್ಲಿ ನೋಡಿ ಗೈಸ್, ಯಾರೋ ಒಬ್ಬರು ಗಾಡಿ ಮೇಲೆ ಏನೋ ಒಂದು ಹಾಕ್ಸಿದ್ದಾರೆ. ನಿಮಗೆ ಪ್ರೀತಿನೇ ಒಂದು ಲೋಕ, ನಮ್ಮಂಥ ಡ್ರೈವರ್ಗಳಿಗೆ ನಮ್ಮ ಗಾಡಿನೇ ನಮಗೆ ಪ್ರೇಮ ಲೋಕ ಅಂತ ಹಾಕ್ಸಿದ್ದಾರೆ. ಸಖತ್ತಾಗಿ ಆ ಲೈನ್ ಹಾಕ್ಸಿದ್ದಾರೆ ಗೈಸ್. ಕೊನೆಗೂ ನಾವು ಅನ್ಲೋಡಿಂಗ್ ಪಾಯಿಂಟ್ಗೆ ತಲುಪಿದ್ವಿ ಗೈಸ್. ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅನ್ಲೋಡಿಂಗ್ಗೆ. ನಾನು ಡಾಬಾಸ್ಪೇಟೆಯಲ್ಲಿ ಅನ್ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ದೊಡ್ಡಬಳ್ಳಾಪುರ ಕಡೆ ರಿಟರ್ನ್ ಬಂದು ಜಾತ್ರೆಗೆ ಹೊರಟೆ. ಆಮೇಲೆ ಜಾತ್ರೆ ಎಲ್ಲ ನೋಡಿದ್ದಾಯ್ತಲ್ಲ ಅಂತೇಳಿ ಮನೆ ಕಡೆ ಹೊರಟಿದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್, ಟಾಟಾ ಬಾಯ್. ಕೊನೆಗೂ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಆಸೆ ಈಡೇರಲಿಲ್ವಲ್ಲ ಅಂತ ತಲೆಗೆ ಅನ್ಕೊಂಡೆ. ಕೊನೆಗೂ ನನ್ನ ಆಸೆ ಈಡೇರಿಸ್ಕೊಂಡೆ. ಜಾತ್ರೆ ಒಳಗೆ ಹೋಗಿ ಜಾತ್ರೆ ನೋಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಟಾಟಾ ಬಾಯ್ ಬಾಯ್.